ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀನಿ ರೀ. ಆ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ತೊಗೊಂಡಿನಿ ರೀ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೋತೀನಿ ರೀ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಒತ್ತಿರಿ, ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ನಾನು ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕೋತೀನಿ ರೀ. ನೀವು ಯಾವ ಅಕ್ಕಿ ಹಿಟ್ಟು ತೊಗೊಂಡ್ರೆ ಅದು ಕೇಳ್ತಿರ್ತೀರಿ. ನೀವು ಸೊಸೈಟಿ ಅಕ್ಕಿ ಹಿಟ್ಟಾದರೂ ತೊಗೋಬೋದು ರೀ. ಅಂಗಡಿಯಲ್ಲಿ ಪಾಕೆಟ್ ಸಿಗುತ್ತಲ್ಲ ರೆಡಿ ಹಿಟ್ಟು, ಅದಾದರೂ ತೊಗೋಬೋದು. ಇಲ್ಲ ನೀವು ಅನ್ನ ಮಾಡ್ತಿರಲ್ಲ ಊಟಕ್ಕೆ, ಆ ಅಕ್ಕಿ ಬೀಸಿ ಹಿಟ್ಟು ಮಾಡ್ಕೋಬೋದು ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ತೊಗೋಬೋದು. ನಾನೀಗ ಸೊಸೈಟಿ ಅಕ್ಕಿ ಇರ್ತಾವಲ್ಲ ರೀ, ಅವು ಮಷಿನ್ಗೆ ಹಾಕಿ ಬೀಸ್ಕೊಂಡಿನಿ ರೀ. ಇದು ಸೊಸೈಟಿ ಅಕ್ಕಿ ಹಿಟ್ರಿ. ಅದೇನು ತೊಳಿಬೇಕು ಒಣಗಿಸ್ಬೇಕು ಅಂತೇನಿಲ್ಲ ರೀ. ನಾರ್ಮಲ್ ಅಕ್ಕಿ ಕ್ಲೀನ್ ಮಾಡ್ಕೊಂಡು ಮಷಿನ್ಗೆ ಹಾಕೊಂಡ್ರೆ ಸಾಕ್ರಿ. ಈಗ ನಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನಾನು 2 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡಿನಿ ರೀ, ಅವು ಹಾಕೋತೀನಿ ರೀ. ನೀವು ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಉಳ್ಳಾಗಡ್ಡೆ ಹಾಕೋದ್ರಿಂದ ಟೇಸ್ಟ್ ಕೊಡ್ತಾವ್ರಿ ಅಕ್ಕಿ ರೊಟ್ಟಿ. ಹಾಗಾಗಿ ನಾನು ಉಳ್ಳಾಗಡ್ಡೆ ಹಾಕೊಳಕತ್ತೀನಿ ರೀ. ನಾನು ಒಂದು ಕಡೆ ಸಬ್ಬಸ್ಗೆ ಸೊಪ್ಪ ಚಲೋ ಹೊತ್ನೆ ತೊಳೆದು ಸಣ್ಣ ಕಟ್ ಮಾಡ್ಕೊಂಡಿನಿ ರೀ, ಅದನ್ನೂ ಹಾಕೋತೀನಿ ನೋಡ್ರಿ. ಸೊಪ್ಪು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದ್ರಿ. ಹಾಗಾಗಿ ನಾನು ಸೊಪ್ಪು ಹಾಕಿ ಮಾಡಾಕತ್ತೀನಿ ರೀ. ನಿಮ್ಗೆ ಸೊಪ್ಪು ಇಷ್ಟ ಇಲ್ಲಂದ್ರೆ ನೀವು ಬರೀ ಪ್ಲೇನಾಗಿ ಮಾಡ್ಕೋಬೋದು ರೀ. ನಾನು ಒಂದು ಕಡೆ ಸಬ್ಬಸ್ಗೆ ಸೊಪ್ಪು ಹಾಕೊಂಡಿನಿ ರೀ. ನೀವು ಸಬ್ಬಸ್ಗೆ ಸೊಪ್ಪು ಆದರೂ ಹಾಕೋಬೋದು, ಮೆಂತ್ಯ ಸೊಪ್ಪು ಆದರೂ ಹಾಕೋಬೋದು ರೀ. ಸೊಪ್ಪು ಹಾಕಿ ಮಾಡೋದ್ರಿಂದ ಮಸ್ತಾಗಿ ಬರ್ತಾವ್ರಿ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಸುಮಾರು ನಮ್ನಿ ಮಾಡ್ತಾರೆ. ನಾನು ಸುಮಾರು ನಮ್ನಿ ಮಾಡಿ ತೋರಿಸಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತೀನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ನಾನು ಸಬ್ಬಸ್ಗೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಕೊಂಡಿನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾ ಈ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಮ್ರಿ. ನೀವು ಮೊದಲು ನೀರು ಹಾಕೋಬೇಡ್ರಿ. ಮೊದಲೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಂಡು ನಾದ್ಕೋಬೇಕಾಗ್ತೈತೆ ರೀ. ಯಾಕಂದ್ರೆ ಸಬ್ಬಸ್ಗೆ ಸೊಪ್ಪಲ್ಲಿ ನೀರಿನ ಅಂಶ ಇರ್ತೈತೆ ರೀ. ಮತ್ತು ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ, ಉಳ್ಳಾಗಡ್ಡೆಯಲ್ಲಿ ನೀರಿನ ಅಂಶ ಇರ್ತೈತಿ. ಹಾಗಾಗಿ ಮೊದಲೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೊಂಡು ಕಲಿಸ್ಕೊಳ್ರಿ. ಬೆಳಗಿನ ನಾಷ್ಟಕ್ಕೆ ಏನಪ್ಪ ಮಾಡೋದು ಅಂದಾಗ ಸಬ್ಬಸ್ಗೆ ಸೊಪ್ಪು ಅಕ್ಕಿ ಇಟ್ಟಿತ್ತಂದ್ರೆ ನೀವು ಬೇಗನೆ ಮಾಡ್ಕೊಂಬಿಡ್ಬೋದು ನಾಷ್ಟಕ್ಕೆ. ನೀವು ಸಬ್ಬಸ್ಗೆ ಸೊಪ್ಪು ಇಲ್ಲಂದ್ರೂ ಪರವಾಗಿಲ್ಲ ರೀ, ಬರೀ ಅಕ್ಕಿ ಹಿಟ್ಟು ಉಳ್ಳಾಗಡ್ಡೆ ಹಾಕೊಂಡು ಮಾಡ್ಕೋಬೋದು ರೀ. ಈಗ ನೋಡ್ರಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ನೋಡ್ರಿ. ಈಗ ನೋಡ್ರಿ, ಈ ರೀತಿ ನಾದ್ಕೊಂಡೆ ನೋಡ್ರಿ ಅಕ್ಕಿ ಹಿಟ್ಟು. ಪೂರ ಅಷ್ಟು ಮೆತ್ತಗೂ ಇಲ್ಲ, ಪೂರ ಅಷ್ಟು ಗಟ್ಟಿನೂ ಇಲ್ಲ. ನಾರ್ಮಲಾಗಿ ನಾವು ರೊಟ್ಟಿ ಮಾಡೋಕೆ ಏನು ನಾದ್ಕೋತೀವಲ್ಲ ರೀ, ಆ ರೀತಿ ನಾದ್ಕೋಬೇಕಾಗ್ತದೆ ರೀ. ನೋಡ್ರಿ, ಈಗ ಇದು ಹಿಟ್ಟು ರೆಡಿ ಆಗೈತೆ ರೀ. ಈಗ ನಾವು ರೊಟ್ಟಿ ತಟ್ಕೋಬೋದು ರೀ. ಇದೊಂದು 5 ನಿಮಿಷ ನೆನಿಲ್ರಿ. ಅಷ್ಟೊತ್ತಿಗೆ ನಾವು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಬರೋಣ್ರಿ. ಈಗ ನೋಡ್ರಿ, ನಾ ಕಾಯಿ ಚಟ್ನಿ ಮಾಡಾಕತ್ತೀನಿ. ಈ ಕೊಬ್ಬರಿ ಕಟ್ ಮಾಡ್ಕೊಂಡು ಅದು ಹಾಕೋತೀನಿ ನೋಡ್ರಿ ಮಿಕ್ಸಿ ಜಾರಿಗೆ. ಈಗ ಇದಕ್ಕೊಂದು 4 ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ರೀ. ಸ್ವಲ್ಪ ಕರಿಬೇವು ಹಾಕೋತೀನಿ ರೀ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನೀವು ಇದಕ್ಕೆ ಬೇಕಾದ್ರೆ ಶೇಂಗಾ ಪುಟಾಣಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು ರೀ. ನಾನು ಬರೀ ಕೊಬ್ಬರಿದೇ ಮಾಡಾಕತ್ತೀನಿ ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಕಾಯಿ ಚಟ್ನಿ ಮಾಡ್ಕೋಬೋದು ರೀ. ಈಗ ಇದು ನುಣ್ಣಗೆ ರುಬ್ಕೋತೀನಿ ರೀ. ಇದು ಹಂಗೆ ರುಬ್ಬಿದ್ರೆ ಸಣ್ಣ ಆಗಲ್ಲ ರೀ. ಸ್ವಲ್ಪ ನೀರು ಹಾಕ್ಕೊಳ್ಳೋಮ್ರಿ ಇದಕ್ಕೆ. ನೀವು ಗಟ್ಟಿ ಚಟ್ನಿ ಆದರೂ ಮಾಡ್ಕೋಬೋದು ರೀ, ನೀರು ಚಟ್ನಿ ಆದರೂ ಮಾಡ್ಕೋಬೋದು ರೀ. ನಾನೀಗ ಗಟ್ಟಿ ಚಟ್ನಿನೇ ಮಾಡಾಕತ್ತೀನಿ ನೋಡ್ರಿ. ನೋಡ್ರಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿನಿ ನೋಡ್ರಿ. ಇದು ಕಾಯಿ ಚಟ್ನಿ ರೆಡಿ ಆಯ್ತು ರೀ. ಈಗ ನಾನು ಹಿಟ್ಟು ನಾದಿದ್ದರೆ ಹಿಟ್ಟನ್ನು ಹಾಕ್ಬಿಟ್ಟಿದ್ದೆ. ಹಿಟ್ಟು ನೆಂದೈತಿ. ಇಲ್ಲಿ ಕಾಯಿ ಚಟ್ನಿ ರುಬ್ಕೊಂಬಂದಿನಿ. ನಾನೀಗ ಬಾಳೆ ಎಲೆ ತೊಗೊಂಡಿನಿ. ಬಾಳೆ ಎಲೆಯಲ್ಲಿ ತಡ್ತೀನಿ ರೀ. ನಿಮ್ಗೆ ಬಾಳೆ ಎಲೆ ಸಿಗಲ್ಲಪ್ಪ ಹೆಂಗೆ ಮಾಡೋದು ಅನ್ನೋದಾದ್ರೆ ನೀವು ಕಾಟನ್ ಬಟ್ಟೆಯಲ್ಲಿ ಆದರೂ ತಟ್ಬೋದು, ಇಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಆದರೂ ತಟ್ಬೋದು, ಇಲ್ಲ ಅಕ್ಕಿ ರೊಟ್ಟಿ ತಟ್ಟು ಸೀಟೆ ಸಿಗ್ತಾವ್ರಿ, ಅದರಲ್ಲಿ ಆದರೂ ತಟ್ಬೋದು ರೀ. ಈಗ ನಾನು ಬಾಳೆ ಎಲೆ ತೊಗೊಂಡಿನಿ, ಬಾಳೆ ಎಲೆಯಲ್ಲಿ ತಡ್ತೀನಿ ರೀ. ಈಗ ಹಂಚು ಕಾಯಕ್ಕೆ ಇಡ್ಬೇಕಲ್ರಿ. ಮೊದಲೇ ನಾ ಹಂಚು ಕಾಯಕ್ಕೆ ಇಡ್ತೀನಿ ನೋಡ್ರಿ. ಈಗ ಇಲ್ಲಿ ಹಂಚು ಕಾಯಕ್ಕೆ ಇಟ್ಟಿನಿ ರೀ. ಹಂಚು ಕಾಯಲ್ರಿ. ಅಷ್ಟೊತ್ತಿಗೆ ನಾವು ಅಕ್ಕಿ ರೊಟ್ಟಿ ತಟ್ಕೊಳ್ಳೋಣ್ರಿ. ನಾನು ಒಂದು ತೊಗೊಂಡೇನಿ ಇಷ್ಟು ಕಟ್ ಮಾಡ್ಕೊಂಡು. ನೀವು 2, 3 ಆದರೂ ತೊಗೋಬೋದು, ಒಂದಾದರೂ ತೊಗೋಬೋದು ರೀ. ಒಂದು ತಟ್ಟು ಹಾಕ್ಬೋದು. ನೀವು 2 ಒಟ್ಟಿಗೆ ತಟ್ಟಿ 2 ಕಡೆನೂ ಬೇಯಿಸ್ಕೋಬೋದು ರೀ. ಈಗ ನಾನು ಒಂದು ಬಾಳೆ ಎಲೆ ತೊಗೊಂಡಿನಿ. ಇದ್ರಾಗ ಇಷ್ಟು ಈ ಸೈಜಲ್ಲಿ ಕಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಮಾಡ್ಕೋಬೋದು ರೀ. ನಾವು ಒಂಚೂರು ಬಾಳೆ ಎಲೆ ಮೇಲೆ ಎಣ್ಣೆ ಹಾಕೋತೀನಿ ನೋಡ್ರಿ. ನೀವು ಹಾಗೆ ಆದರೂ ತಟ್ಕೋಬೋದು, ಇಲ್ಲ ಎಣ್ಣೆ ಹಾಕೊಂಡಾದ್ರೂ ತಟ್ಕೋಬೋದು ರೀ. ಈಗ ನೋಡಿರಿ, ಎಲೆಗೆಲ್ಲ ಎಣ್ಣೆ ಸವರ್ಕೊಂಡಿನಿ. ಈಗ ನೋಡಿ, ಅದೇ ಕೈಯಾಗ ಎಣ್ಣೆ ಐತಿ. ನಾನು ಇದ್ರಲ್ಲೇ ಒಂದು ಉಳ್ಳಿ ತೊಗೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಆ ಸೈಜಲ್ಲಿ ಉಳ್ಳಿ ತೊಗೊಳ್ರಿ. ನಾನು ಈ ಸೈಜಲ್ಲಿ ತೊಗೊಳಕತ್ತೀನಿ ನೋಡ್ರಿ. ಈಗ ನಾನು ರೊಟ್ಟಿ ತಟ್ಕೊತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು ನೋಡ್ಕೊಂಡು ನೀವು ತಟ್ಕೋಬೇಕಾಗ್ತೈತೆ ರೀ. ಇದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿರ್ತೀವಲ್ರಿ, ಸ್ವಲ್ಪ ದಪ್ಪನೇ ಆಗುತ್ತೆ ರೀ, ಭಾಳ ತಳ್ಳಗಾಗಲ್ಲ ನೋಡ್ರಿ. ನಾನು ಈ ರೀತಿ ತಟ್ಕೊಂಡಿನಿ. ಈಗ ಅಲ್ಲಿ ಹಂಚು ಕಾಯ್ದೈತ್ರಿ, ನಾ ಹಾಕೋತೀನಿ ನೋಡ್ರಿ.
ಈಗ ನೋಡ್ರಿ ಇಲ್ಲಿ ಹಂಚು ಕಾಯ್ದೈತಿ. ನಾನು ಅಕ್ಕಿ ರೊಟ್ಟಿ ತಟ್ಕೊಂಡಿನಿ. ಈಗ ಒಯ್ದಿದ್ದು ಹಂಚಿನಾಗ ಹಾಕೋತೀನಿ ನೋಡ್ರಿ. ನೀವು ಹಾಕಿದ ತಕ್ಷಣ ತೆಗಿಯಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಹೊತ್ತು ಬಿಟ್ರೆ ತಾನೇ ಬಿಟ್ಕೋತದ್ರಲ್ಲಿ ಬಾಳೆ ಎಲೆಯಿಂದ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಈಗ ಇದಕ್ಕೊಂದು ಸ್ವಲ್ಪ ಮೇಲೆ ನಾನು ಎಣ್ಣೆ ಹಾಕ್ಕೋತೀನಿ ರೀ. ನೀವು ಹಂಗಾದ್ರೂ ಮಾಡ್ಕೋಬೋದು, ಎಣ್ಣೆ ಆದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ ಟೇಸ್ಟ್ಗೋಸ್ಕರ. ನೋಡ್ರಿ ಬಾಳೆ ಎಲೆಯಲ್ಲಿ ಹೆಂಗೆ ಡಿಸೈನ್ ಐತೆ, ಮಧ್ಯದಾಗ ಲೈನ್ ಇತ್ತಲ್ಲ ಅದೇ ಥರ ಬಂದೈತೆ ನೋಡ್ರಿ. ಈಗ ನೋಡ್ರಿ ತಿರುಗಿಸಿ ಹಾಕಿ ಎರಡು ಸೈಡನ್ನು ಚಲೋ ಹೊತ್ತಿಗೆ ಬೇಯಿಸ್ಕೋಬೇಕು ರೀ. ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಬೇಯ್ದಿದ್ದು. ನೋಡ್ರಿ ಚಲೋ ಹೊತ್ತಿಗೆ ಬೇಯಿಸ್ಕೊಂಡು ತಕ್ಕೋಬೇಕಾಗ್ತದೆ. ಈಗ ನೋಡ್ರಿ ಇದು ಬೇಯ್ದೈತಿ, ನಾ ತಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ನೀವು ಬೆಳಗಿನ ನಾಷ್ಟಕ್ಕೆ ಈ ರೀತಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡ್ಕೊಂಡು ಬೆಳಗಿನ ನಾಷ್ಟಕ್ಕೆ ತಿನ್ಬೋದು ನೀವು. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ರೀ ಅಕ್ಕಿ ರೊಟ್ಟಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈಗ ನೋಡ್ರಿ ನಾ ಒಂದು 3-4 ಮಾಡ್ಕೊಂಡೇನಿ. ಈಗ ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ನಾ ಬಾಳೆ ಎಲೆಯಲ್ಲಿ ತಟ್ಕೊಂಡಿನಲ್ಲ, ಬಾಳೆ ಎಲೆ ಲೈನ್ ಎಲ್ಲ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ನೋಡ್ರಿ ಈಗ ಕಾಯಿ ಚಟ್ನಿ ಮಾಡ್ಕೊಂಡೇನಿ. ನಾ ಗಟ್ಟಿಗೆ ಮಾಡ್ಕೊಂಡೇನಿ. ನಿಮಗೆ ಇನ್ನೂ ಅಳಕ್ ಬೇಕಂದ್ರೆ ನಾನು ಸ್ವಲ್ಪ ನೀರು ಹಾಕೊಂಡು ಅಳಕ್ ಮಾಡ್ಕೊಬೋದು. ನೋಡಿದ್ರಲ್ರಿ ವೀಕ್ಷಕರೇ, ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡೋದನ್ನ, ಈ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.